ಹಾಕಿ ಚಿಕನ್ ಕುದಿರ್ತೈತಿ ಎಲ್ಲ ಟೋಟಲಾಗಿ ಒಂದು 20 ಮಿನಿಟ್ಸ್ ಒಳಗೆ ಆಗ್ತೈತಿ ನಾವು ಟೋಟಲ್ ಮಿಕ್ಸ್ ಮಾಡ್ಬೇಕಾ ಎಷ್ಟೊತ್ತನ ಒಂದು 5 ನಿಮಿಷ ಅದು ಕುದಿತನ ಅದು ಹೆಂಗೆ ಕುದ್ಕೊಂಡಿದ್ದೆಲ್ಲ ಮೆಂತೆ ಅಲ್ಲೇ ಮೇಲೆ ಡಬ್ಬಾಗೈತಲ್ಲ ಮೆಂತೆ ಅದಕ್ಕೆ ಚಿಕನಿಗೆ ಮೆಂತೆ ಹಾಕ್ತಾರೇನ ತಿನ್ನು ನೋಡು ಜಾಸ್ತಿ ಅದ ಇದೆಂತ ಮೆಂತೆವಾ ಮೆಂತೆ ಹಾಕಿ ಯಾವ ಚಿಕನ್ ಮಾಡ್ತಾರೋ ನೋಡಕ್ಕೆ ತಡಿ ಇದೆಲ್ಲ ನೋಡ್ಯೋಣ ಸ್ವಲ್ಪ ಕೆಂಪಾಗಲ್ಲ ಹಾಕ್ತೇನೆ ನೆಕ್ಸ್ಟ್ ಏನ ನೆಕ್ಸ್ಟ್ ಏನ ಜೀರಿಗೆ ಎಷ್ಟು ಹಾಕೋದು ಅದನ್ನ ನಾನು ಅಳತಿ ಗೊತ್ತಿಲ್ಲ ಇಷ್ಟು ಹಾಕಕತ್ತೆ ಎಕ್ಸ್ಪೆರಿಮೆಂಟ್ ತಂಗಿ ಎಕ್ಸ್ಪೆರಿಮೆಂಟ್ ಒಂದಿಟ್ಟು ನಾನು ಹೊತ್ತಿಸ್ಬೇಕಾ ಹಂಗೆ ಮಾಡ್ಬೇಕಾ ಊಟಕ್ಕೆ ಬರ್ಬೇಕಿದೆ ಚಲ್ಲಾಕಲ್ಲಿ ತಿನ್ನಕ್ಕೆ ಹಂಗೆ ಗೆಸ್ ಮಾಡಿ ಲಾಸ್ಟ್ನೇ ತನಕ ಯಾವ ಚಿಕನ್ ಇರ್ಬೋದು ಅಂತ ಯಾಕಂದ್ರೆ ನಾನಂತೂ ಒಮ್ಮೆ ಜೀರಿಗೆ ಮೆಂತೆ ಹಾಕಿಲ್ಲ ಯಾವ ಚಿಕನ್ನಿಗೂ ನೆಕ್ಸ್ಟ್ ಐಟಮ್ ಏನ ಮೆಣಸು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಇನ್ನೊಂಚೂರು ಹಾಕ್ಲೇನ ಹಾಕಿ ಖಾರ ಹಾಕಿ ಅಷ್ಟು ಖಾರ ನಮ್ಮ ಆಫೀಸ್ನಾಗ ಒಬ್ಬ ಹುಡುಗ ಇದ್ದ ಅವನು ಹೇಳಿದ್ದ ರೆಸಿಪಿ ಸ್ಪೂನ್ ತಗೋ ಸ್ವಲ್ಪ ಹುರ್ದಂಗೆ ಆಗ್ಬೇಕು ಭಾಳ ಐಟಮ್ ಬೇಕಾಕ್ಕವ ಹಂಗೇನಿಲ್ಲ ಈಸಿ ರೆಸಿಪಿ ಫುಲ್ ಆರಾಮ್ಸೆ ಮಾಡ್ಕೋಬೋದು ಒಂದೇ ಕಷ್ಟದ ಕೆಲಸ ಅಂದರೆ ತೆಂಗಿನಕಾಯಿ ನೀರು ತೆಗಿಯು ಹಾಲು ತೆಗಿಯು ನೀರಂತೇನು ಹಾಲಂದ್ರೆ ಗ್ರೈಂಡರ್ ಹಚ್ಚಿ ಸೋಸಬೇಕು ತೋರಿಸ್ತೇನೆ ಆ ತುರಿಯೋದು ಸ್ವಲ್ಪ ಬಿಸಿ ಆಗ್ಬೇಕು ಈಗ ಬಿಸಿ ಆಗೈತೆ ಕನ್ಫರ್ಮ್ ಆತ ಆಲ್ಮೋಸ್ಟ್ ಆಗೈತೆ ಚಟ್ ಅದಾವಲ್ಲ ಹಂಗೆ ಅನ್ಬೇಕು ಚಟ್ ಅಂತ ಮೆಣಸು ಹಾಂ ಭಾಳ ಬಿಸಿ ಆತಂದ್ರೆ ನಾನು ನೋಡಿಲ್ಲ ಅಂದು ಇಷ್ಟು ಸಾಕು ಹೋಗಿಲ್ಲ ಅವೇನು ಈಗ ದೊಡ್ಡ ಕೆಲಸ ಈಗ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಬೇಕು ಎಷ್ಟು ಹಾಕೋದು ನೀವು ಎಷ್ಟು ಚಿಕನ್ ಮಾಡ್ತಿರ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ನಾ 1 kg ಅಷ್ಟು ಮಾಡತ್ತೇನೆ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೋತೇನೆ ನಂಗೆ ಖಾರನೂ ಬೇಕು ಕಲರು ಬೇಕು ಅದಕ್ಕೆ ಸ್ವಲ್ಪ ಮೆಣಸನ್ನು ಹಾಕಕತ್ತೇನೆ ಅದ್ರ ಸಲುವಾಗಿ ಖಾರ ಅದ್ರಲ್ಲಿನೂ ಬರ್ತೈತಿ ಇದ್ರಲ್ಲೂ ಬರ್ತೈತಿ ಅದ್ರ ತುಂಬ ತೆಗಿಯಾಗಿಲ್ಲ ಆಮೇಲೆ ತೆಗಿತೀನಿ ಹಿಂಗೆ ಜಗ್ಗಿದಂಗೆ ಆಗ್ತಾವ ಅವ ಕಟಕ್ ಆಗ್ತಾವಲ್ಲ ಅವಾಗ ಈಸಿಲಿ ತೆಗಿಯಾಕೆ ಬರ್ತೈತಿ ಇವನು ಎಷ್ಟೊತ್ತನ ಹುರಿಬೇಕೀಗ ಅದೊಂಥರ ಕೆಂಪಾಗ್ಬೇಕಲ್ಲ ಅವಾಗಿನ ತನ ತೆಗಿತೇನೆ ಕೆಂಪು ಹುರಿಬೇಕು ಅದ್ರೊಳಗೆ ತೋರಿಸಿದ್ರು ರೆಸಿಪಿ ಹೆಸರೇ ಹೇಳ್ತೇನೆ ಎಂಡಿಗೆ ಹೇಳ್ತೀನಿ ನಿಂಗೆ ಗೊತ್ತಾಗಬೇಕಾಗಿತ್ತು ತೆಂಗಿನ ಹಾಲು ತೆಗ್ದೇನೆ ನಾನು ಅಂತಲೇ ಯಾವ್ದಿರ್ಬೋದು ಅಂತ ಹೇಳಿ ನಾ ಮಾಡಿದ್ಲು ಒಮ್ಮೆ ಅದಕ್ಕಾಗಿ ಗೊತ್ತಾಗುತ್ತೆ ಯೂಟ್ಯೂಬರೇ ನೋಡಿಲ್ಲ ನಾ ತೆಂಗಿನ ಹಾಲು ಹಾಕಿ ಮಾಡಿದ್ದು ಯಾವುದೋ ಚಿಕನ್ ರೆಸಿಪಿನ ನೋಡಿಲ್ಲ ಮೇ ಬಿ
ಇನ್ನು ಎಷ್ಟೊತ್ತು ಹುರಿಯೋದು ಇದನ್ನ? ಚಲೋ ತಿಂಗ್ ಹುರಿಬೇಕಲ್ಲ, ಇಲ್ಲಿಕಂದ್ರೆ ಖಾರ ಹಸಿ ಹಸಿ ಅನ್ನಿಸ್ತದೆ ಬಾಯ. ಕೇಳಿ ಸಾಕನ? ಇನ್ನಷ್ಟು ಆಗ್ಲ? ನಂಗೆ ಹುರಿದ ಅನ್ಸಾಕತೈತಿ. ಮತ್ತು ನಿನ್ನ ರೆಸಿಪಿಗೆ ಹೆಂಗೆ ಬೇಕು ಇಷ್ಟ ಆದ್ರೆ ರೆಸಿಪಿ ಅಂತಾರೆ ಚಲೋ ತಿಂಗ್ ಹುರ್ಕೋರಿ ಅಂತಾರೆ ಅಷ್ಟ. ಅವ್ರು ಎಣ್ಣೆ ಹುರಿತಾರೆ. ಆ್ಯಕ್ಚುಲಿ ನಾನು ಅದ್ರೊಳಗೆ ಆಗಂಗಿಲ್ಲ ಗ್ರೈಂಡರ್ ಒಳಗೆ ಅಂತೇಳಿ ಮತ್ತು ಡ್ರೈ ಇರತ್ತೆ. ಫಸ್ಟ್ ಡ್ರೈ ಎಲ್ಲ ಮಾಡ್ಕೊಂಡು ಆಮೇಲೆ ಅದ್ರೊಳಗೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ. ಇದು ಉಪ್ಪು ಹಾಕಿ ಹುರಿದ್ರೆ ಲಘು ಹುರಿತಾವತ್ತಲ್ಲ? ನಂಗೆ ಗೊತ್ತಿಲ್ಲ. ನೀವು ಹುರಿದಿಲ್ಲ ಒಮ್ಮೆ? ಈ ರೆಸಿಪಿ ಎಷ್ಟು ಸಲ ಮಾಡಿ? ಇದು ಒಂದು 3-4 ಸರಿ ಮಾಡ್ಯಾರ ನಾವು. ನಂಗೆ ಮಾಡಿದ್ದಿನಕ್ಕಿಂತ ಮರ್ದಿನ ಇರ್ತೈತಲ್ಲ ಅವಾಗ ರುಚಿ ಆಗ್ತೈತಿ. ಕಂಗಣ ಇದನ್ನ ಮಟನ್ ಒಳಗೆ ಟ್ರೈ ಮಾಡ್ಬೋದು? ಇಲ್ಲ, ನಂಗೆ ಗೊತ್ತಿಲ್ಲ. ಚಿಕನದ್ದಷ್ಟು ಮಾಡ್ಯಾರ, ಮಟನದಂತೂ ನೋಡಿಲ್ಲ, ಕೇಳಿಲ್ಲ. ಮಟನ್ ಬೇರೆ ಥರ ಇರ್ಬೋದು. ತೆಗಿಲ ಹೊತ್ತಾಕತ್ತ ಮೂಗೇರ್ಸಾಕಿ ಮೂಗೇರ್ಸಾಕತ್ತಿ ಘಾಟ್ ಘಾಟ್. ಮೆಂತೆ ತಗೊಂಡು ಆಮೇಲೆ ಇದು ತಗೊಂಡು ಜೀರಿಗೆ ತಗೊಂಡು ಇಲ್ಲ ಇದು ನೋಡಿ ಇದು ತಗೊಂಡು ಮತ್ತೆ ನೆಕ್ಸ್ಟ್ ಏನೀಗ? ನೆಕ್ಸ್ಟ್ ಇದು ಗ್ರೈಂಡರ್ ಮಾಡ್ಕೊಳ್ಳೋದು. ಇದು ಆರ್ಲಿ ಆಮೇಲೆ ಅದೆಲ್ಲ ಸೇರಿ ಗ್ರೈಂಡರ್ ಮಾಡ್ಕೊಳ್ಳೋದು. ಇದೆಲ್ಲ ಅದ ಗ್ರೈಂಡರ್ ಇದು. ಕೈ ಇದ್ರ ಮೇಲೆ ತೆಗೆದು ಹಾಕ್ಬೇಕಾ? ಮುರ್ದು ಹಾಕ್ಲಿ. ಗ್ಲೌಸ್ ಹಾಕೋಬೇಕಿತ್ತು, ಉರಿತಿತ್ತು. ಈಗ ಮೊದಲ ನೆನಪಾಗಲಿಲ್ಲ. ಇದು ಸ್ವಲ್ಪ ಡ್ರೈ ಮಾಡ್ಕೊತೇನೆ, ಆಮೇಲೆ ಇನ್ನೂ ಸಾಮಾನು ಹಾಕೊಳ್ಳೋದು. ಉಳ್ಳಾಗಡ್ಡಿ ಒಂದು ಸಾಕು. ಇದೇನು ಒಗ್ಗರಣೆಗೆ ಹಾಕೋದು ಗ್ರೈಂಡರ್ ಹಚ್ಚೋದು? ಗ್ರೈಂಡರ್. ನನಗೆ ಹೆಂಗೆ ಹೇಳ್ಯಾನ ಹಂಗೆ ಮಾಡತ್ತೀನಿ. ಆಮೇಲೆ ಇಷ್ಟು ಶುಂಠಿ, ಇಷ್ಟು ಬೆಳ್ಳುಳ್ಳಿ, ಆಮೇಲೆ ಇಷ್ಟು ಉಳ್ಳಾಗಡ್ಡಿ ಗ್ರೈಂಡರ್ ಹಚ್ಚೋದು. ಆಮೇಲೆ ಹುಣಸೆಹಣ್ಣು ಮರಿದ ಬೇಡ, ನೆನ್ಪು ಮಾಡು. ಹುಣಸೆಹಣ್ಣು ಹಾಕೋದು? ಹಾಂ, ಹುಣಸೆಹಣ್ಣು ಹಾಕೋದು. ಇದು ಖಾರದಾಗನ ಹಾಕಕತ್ತೇನು ಈಗ ಗ್ರೈಂಡರ್ ಹಚ್ಚಿದ್ದು? ಅದ್ರೊಳಗೆ ಇದು ಗ್ರೈಂಡರ್ ಒಳಗೆ ಸಣ್ಣ ಆಗಂಗಿಲ್ಲಲ್ಲ ಜಲ್ದಿ, ಅದಕ್ಕೆ ಫಸ್ಟ್ ಡ್ರೈ ಮಾಡ್ಕೊಂಡು. ಸ್ಮೆಲ್ ಎಷ್ಟು ಮಸ್ತ್ ಬರತೈತಿ ಮೆಂತ್ಯ ಜೀರಿಗೆದು. ಅಥೆಂಟಿಕ್ ಮಾಡಿದಾರ್ದು ಏನಾರ ತಪ್ಪಿದ್ರೆ ಏನು ಅನ್ಕೋತಾರ. ಗ್ರೈಂಡರ್ದಾಗ ಉಪ್ಪು ಹಾಕ್ತಿ? ಉಪ್ಪ, ಆಮೇಲೆ ಅರಿಶಿನ ಪುಡಿ. ಇದು ಅರಿಶಿನ ಪುಡಿ ಒಗ್ಗರಣೆ ಹಾಕಾಗಿಲ್ಲ? ಅರಿಶಿನ ಪುಡಿ ಒಗ್ಗರಣೆ ಒಳಗೆ ಹಾಕೋದಿಲ್ಲ? ಒಗ್ಗರಣೆ ಒಳಗೆ ಏನೂ ಹಾಕೋದಿಲ್ಲ ಅಷ್ಟೆ. ಪವಿತ್ರ ಅರಿಶಿನ ಪುಡಿನ ಸೇರೋದಿಲ್ಲ, ಏನು ಮಾಡ್ತಿಲ್ಲ. ನಿಮ್ಗೆ ಗೊತ್ತು ರೆಸಿಪಿ, ನಿಮ್ಗೆ ಗೊತ್ತು. ಎಷ್ಟು ಸಾಕ? ನಿಂಗೆ ಗೊತ್ತಾ? ಓಕೆ, ಸಾಕು. ನೀರು
ಒಣದ್ ಮಾಡ್ತೆ. ಈಗ ಇದು ಕೊಬ್ಬರಿ ಎಣ್ಣೆ. ಈಗ ನಿಂಗೆ ಇದು ಸ್ಟಾರ್ಟ್ ಮಾಡು, ಇನ್ನೊಂದ್ಸರಿ ಸ್ಟಾರ್ಟ್ ಮಾಡು. ಕೊಬ್ಬರಿ ಎಣ್ಣೆ ಹಾಕಾಕತ್ತೇನಿ ರೆಸಿಪಿಗೆ ಅಂದ್ರೆ ನಿಂಗೆ ಏನಾರ ಐಡಿಯಾ ಬರ್ಬೋದು? ಅಂದೇನಿಲ್ಲ ನಂಗೆ. ಸರಿ, ಕೊಬ್ಬರಿ ಎಣ್ಣೆ ಹಳದಿ ಕಾಣತೈತಿ. ಕೊಬ್ಬರಿ ಎಣ್ಣೆ ಅಷ್ಟೇ ಇಲ್ಲ, ಅದ್ರೊಳಗೆ ತುಪ್ಪನೂ ಐತೆ. ಅದಕ್ಕೆ ರೆಸಿಪಿ ಒಳಗೆ ತುಪ್ಪನೂ ಐತಿ. ಹಾಕಂತಿದ್ದ ಅದು ಬೇಕಂದ್ರೆ ಅದಕ್ಕೆ ಹಾಕಿದ್ವಿ. ನೆಕ್ಸ್ಟ್ ಮೇಲಿನ ತಗೋಬೇಕು. ನೆಕ್ಸ್ಟ್ ಚಿಕನ್ ಹಾಕ್ಬೇಕೀಗ ಡೈರೆಕ್ಟ್. ಲವಂಗ ದಾಲ್ಚಿನ್ನಿ ಏನೂ ಇಲ್ಲ, ಮಸಾಲೆ ಬೇಡ. ಉಳ್ಳಾಗಡ್ಡಿ ಮಸಾಲೆ ಬೇಡ, ಉಳ್ಳಾಗಡ್ಡಿ ಬೇಡ, ಏನೂ ಬೇಡ. ಉಳ್ಳಾಗಡ್ಡಿ ಗ್ರೈಂಡರ್ ಒಳಗೆ ಹಾಕಿಲ್ಲ, ಮಿಕ್ಸಿ ಬಂದ್ ಮಾಡಿ ಚಸ್ನ ಅದಕ್ಕೆ ಮಿಕ್ಸಿ ಒಳಗೆ ಹಾಕೇನೆ. ಬಟ್ ಇದಕ್ಕೊಂದು ಚೂರು ಹಾಕ್ತೀನಿ. ಈಗ ಅರಿಶಿನ ಹಾಕೋದಿಲ್ಲ? ಇಲ್ಲ, ಗ್ರೈಂಡರ್ ಒಳಗೆ ಹಾಕಿದ್ದ. ಆಯಿಲು ಜಾಸ್ತಿ ಆಯಿತು. ತೆಗೆದು ಒಂದು 5 ನಿಮಿಷ ಆಮೇಲೆ ಅದು ಗ್ರೈಂಡರ್ ಮಿಕ್ಸಿ ಮಾಡಿದ್ದು ಹಚ್ಕೊಂಡು ಇದು ಮಾಡಬೇಕು. ಈಗ ಫುಲ್ಲ ತಯಾರು ಮಾಡ್ಕೊಂಡಿಲ್ಲ, ಅದು ಈಗ ಮೊದಲು ತಯಾರಿತ್ತಂದ್ರೆ ಎಷ್ಟೊತ್ತಿನ ಮಟ್ಟ ಕುದಿತೈತಿ. ಈಗ ಎಷ್ಟೊತ್ತೊಳಗೆ ಇದೊಳಗದು ಇನ್ನೂ ಟೈಮ್ ಇಲ್ಲ, ಭಾಳ ಅಂದ್ರೆ ಒಂದು 15-20 ನಿಮಿಷ. ಯಾಕಂದ್ರೆ ಇದು ಫಾರಮ್ದು ಚಿಕನ್ ಐತಲ್ಲ, ಫಾರಮ್ ಅಂತ ನೋಡಿ ಫಾರ್ಮ್ ಚಿಕನ್ ಐತಲ್ಲ, ಅದಕ್ಕೆ ಅದು ಒಂದು 15 ನಿಮಿಷ ಕುದೀತೈತೆ ಅಷ್ಟೇ. ಇದು ನಾ ಇದ್ರ ಮಿಕ್ಸರ್ ಮಾಡಿದ್ದ ಅದು ನಾಟಿ ಚಿಕನ್ ಏನೋ ಜಾಸ್ತಿ ಹೊತ್ತಾಕೈತಂತ ನಾನು. ಕೆಂಪಗ ಕಾಣಕತ್ತೈತಿ ಫುಲ್. ಕೈಲಿ ಹಾಕತ್ತೇನೆ ನಾನು. ರಾತ್ರಿ ಕಣ್ಣಿಗೆ ಹಚ್ಕೋಬೇಡ ಅಷ್ಟ. ಸೋಪ್ ಹಚ್ಕಾಯಿ ತಗೋತೀನಿ. ಬಂದು ಮ್ಯಾಲಿಂದ ಇಡಿ ಮಿಕ್ಸ್ ಮಾಡ್ಬೇಕಾ. ಎಷ್ಟೊತ್ತನ? ಒಂದು 5 ನಿಮಿಷ ಅದು ಕುದಿತನ. ಅದು ಹೆಂಗೆ ಹುರ್ಕೊಂಡಿದ್ದೆಲ್ಲ ಆಗೈತಲ್ಲ. ಜೋರು ಮಾಡ್ಲಿ ಗ್ಯಾಸ್? ನಾವು ಇದನ್ನದು ಉಳ್ಳಾಗಡ್ಡಿ ತೋರಿಸಿದ್ವಿ. ಜೋರಿಟ್ಟು ಕುದಿಸೋದೇನಿ. ರೆಡಿ ಮುಚ್ತೀನಿ. ಈಗ ಇದ್ರೊಳಗೆ ಗ್ರೈಂಡರ್ ಹಚ್ಚಿದ್ದು ಉಳ್ದೈತಲ್ಲ, ನೋಡಿಲ್ಲಿ ಇದನ್ನು ಹಾಕಾಕತ್ತೇನೆ. ಈಗ ನಂದು ಮೇನ್ ಪ್ರಾಬ್ಲಮ್ ಏನು ಗೊತ್ತಾನೆ, ಇದು ರೆಸಿಪಿ ಮಾಡೋದ್ರೊಳಗೆ ಹಾಲು ಒಡೆದಿದ್ದು ಒಂದ್ಸರಿ, ತೆಂಗಿನ ಹಾಲು ಅಂದ್ರೆ ಅದು ಗೊತ್ತಿಲ್ಲ ಎದಕ್ಕಂತ ಹೇಳಿ ಒಂಥರ ಹೊಡ್ಕೊಡಕ್ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ನಾ ಏನು ಮಾಡ್ತೇನೆ ಹೇಳು, ಕುದಿಸಿ ಆಫ್ ಮಾಡಿ ಆಮೇಲೆ ಹಾಕ್ತೇನೆ ತೆಂಗಿನ ಹಾಲು. ಈಗ ಗ್ಯಾಸ್ ಇದು ಆಫ್ ಮಾಡಿಲ್ಲ, ಈಗ ಇನ್ನು ಹಾಲು ಹಾಕೋದು. ಈಗ ನೋಡ, ಈಗ ಆಫ್ ಮಾಡೇನಿದ ಸಾಕಾಗುವುದಿಲ್ಲ. ಇಷ್ಟ ಭಾಳ ತಿಳಿ ಆಗಲಿಲ್ಲ. ತಿಳಿಯಾಗ್ಲಿ, ನಾಳೆಗೆ ನೋಡೋಕೆ ಎಷ್ಟು ಮಸ್ತ್ ಆಗ್ತೈತಿ. ಇದು ಹಾಲಾಗಿ ಕಲಸಿದ ಮೇಲೆ ಇದು ಮಾಡಕತ್ತಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡ್ತೀನಿ. ಇದಕ್ಕೆ ಅದು ಹೊಡಿತಿತ್ತು. ಇದು ಇನ್ನು ಎಷ್ಟೊತ್ತನ ಕುದಿಬೇಕು? ಇದು ಒಂದು 10 ನಿಮಿಷ ಅಷ್ಟೇ. ಇದಕ್ಕೆ ಬೇಕಾದಷ್ಟು ನೋಡ್ಕೊಂಡು ರುಚಿಗೆ ನೋಡ್ಕೊಂಡು ಹಾಕೊಂಡು ತಿಂದ್ರಿ. ನೀರು ದೋಸೆ ಜೊತೆಗೆ ತಿಂದ್ರಂತೂ ಮಸ್ತೈತಿ. ಬಟ್ ನೀರು ದೋಸೆ ಅದಕ್ಕೆ ಈಗ ನಾವು ಈಗ ಎದ್ರ ಜೋಡಿ ತಿನ್ನೋದು? ಪರಾಟ ತಂದೇನೆ. ಪರಾಠ
ನೆನೆಸಿ ತಿನ್ನೋದು ಮುರ್ದು ತಿನ್ನೋದು. थोड़ा ज़्यादा हो गया ಆಲ್ಮೋಸ್ಟ್ ತುಂಬೈತಿ. ಸಣ್ಣ ಇಟ್ಟು ಕುದಿಸೋದ ಗಟ್ಟಿದಂಗಾಗಿಲ್ಲ ಅಗಳಿಕ್ಕಿಂತ. ಇಲ್ಲ ಅದು ಇದು ಮ್ಯಾಲಿನ ಬುರುಗದು ನೋಡಿ ತೆಳ್ಳಗೈತಿ. ಇನ್ನೂ ಎಷ್ಟೊತ್ತನ ಆ್ಯಕ್ಚುಲಿ ಇದು ತೆಂಗಿನ ಹಾಲು ಹಾಕಿದ್ಮೇಲೆ ಉಪ್ಪು ಹಾಕ್ಬಾರ್ದು. ಅದಕ್ಕೆ ಮೊದಲೇ ಟೇಸ್ಟ್ ನೋಡ್ಕೊಂಡು ಹಾಕ್ಬೇಕು, ಇಲ್ಲಾಂದ್ರೆ ಅದು ಹೊಡಿತೈತಿ. ಅಲ್ಲೇ ಈಗ ಇನ್ನೂ ಎಷ್ಟೊತ್ತು ಕುದಿ ಹತ್ತೈತಿ? ಇನ್ನು ಈಗ 10 ನಿಮಿಷ ಕುದಿಸೇನಿ ಸಾಕು. ಚಿಕನ್ ಕುದಿರ್ತೈತಿ ಎಲ್ಲ ಟೋಟಲ್ ಆಗಿ ಒಂದು 20 ಮಿನಿಟ್ಸ್ ಒಳಗೆ ಆಗ್ತೈತಿ ನೋಡಿ. ಟೋಟಲ್ ಅಂದ್ರೆ ಮಸಾಲೆ ಅಡ್ವಾನ್ಸ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ. ಮಸಾಲೆ ಏನೂ ಇಲ್ಲ ಪ್ರಿಪೇರ್. ಆ್ಯಕ್ಚುಲಿ ಅದು ತೆಂಗಿನ ಹಾಲು ತೆಗಿಯೋದು ಒಂದೇ ಟೈಮ್, ಅದಕ್ಕಷ್ಟು ಟೈಮ್ ಹತ್ತೈತಿ. ಮಸಾಲೆ ಗಿಸಾಲೆ 5 ನಿಮಿಷ ಒಳಗೆ ಹುರ್ಕೊಂಡ್ವಲ್ಲ. ಮಸಾಲೆ ಎಲ್ಲ ಮಸಾಲೆ. ಸೊ ಈಗ ಏನು ಮಾಡ್ತೀನಿ ಗೊತ್ತಾ, ಜೋರು ಮಾಡ್ತೀನಿ, ಆಫ್ ಮಾಡಿಬಿಡ್ತೀನಿ. ಕುದಿಯಾಕತ್ತೈತಿ ಕಾಣಿಸೋದೈತಿ, ಸಾಕು. ಉಪ್ಪು ಬಿಡ್ತೈತಿ ಅಂದ್ರೆ ಸರ್ವ್ ಮಾಡಿ ರೆಡಿ ಆಗೈತಲ್ಲ ಈಗ. ಊಟ ಮಾಡೋನು. ಯಾರೋ ಜಗಳಾಡಕತ್ತಾರೆ. ಇದ್ರೊಳಗೊಂದು ಇಂಗ್ರೀಡಿಯೆಂಟ್ ಮಿಸ್ ಐತಿ, ಅದು ಹೇಳು. ಯಾವ್ದು? ನಾ ಮೊದಲೇ ಕನ್ಫ್ಯೂಸ್ ಆಗ್ಯಾನಿ, ಈಗ ಹೇಳಿ ನೀನು. ಎಟ್ ಲಾಸ್ಟ್ ಯಾವ ರೆಸಿಪಿ ಅಂತ ಗೊತ್ತಾಯ್ತು? ನೀವು ಮೆಂತ್ಯ ಹಾಕಿದ ಮೇಲಂತೂ ಯಾವ ರೆಸಿಪಿ ಅನ್ನೋದು ಗೊತ್ತಾಗಲಿಲ್ಲ. ಮೆಂತ್ಯ ಹಾಕಿ ಯಾವ ಚಿಕನ್ ಮಾಡ್ತಾರೋ? ಕುಂದಾಪುರ ಚಿಕನ್. ಕುಂದಾಪುರ ಚಿಕನ್